ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಯಶ್ ದಯಾಳ್ ಅವರು ನಮ್ಮ RCB ಟೀಮ್ಗೆ ಮರಳಿ ಬರ್ತಾರ. ಒಂದು ಬಾಲಿಂಗ್ ಯೂನಿಟಲ್ಲಿ ಮತ್ತೆ ಕಾಣಿಸ್ಕೊಳ್ತಾರ. ಅದು ಏನು ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಮೊದಲನೇದಾಗಿ ನೋಡೋದಾದರೆ ಒಂದು ಯಶ್ ದಯಾಳ್ ಅವರಿಗೆ ಇನ್ನೂ ಅದು ಬೇಲ್ ಸಿಕ್ಕಿದೆ. ಇವಾಗ ಮಾತ್ರ ಬೇಲ್ ಸಿಕ್ಕಿದೆ. ಬಟ್ ಬೇಲ್ ಸಿಕ್ಕಿದೆ ಅಂದರೆ ಎಲ್ಲಿ ಬೇಕಾದಲ್ಲಿ ಹೋಗೋಕ್ಕೆ, ಹಾಗೆ ಈ ಮ್ಯಾಚ್ಗಳನ್ನ ಆಡೋಕ್ಕೆ ಅವಕಾಶ ಇರಲ್ಲ ಅಂತಲೇ ಹೇಳ್ಬೋದು. ಬಟ್ ಯಶ್ ದಯಾಳ್ ಅವರು ಹೇಳ್ತಾ ಇರೋದೇನೆಂದರೆ, ನಾನು ಇದನ್ನು ಏನೂ ಮಾಡಿಲ್ಲ, ಒಂದು ಮೀಟ್ ಆಗಿದ್ದೀವಿ ಅಷ್ಟೇ, ಆದರೆ ಲೈಂಗಿಕ ಸಂಪರ್ಕ ಈ ಥರ ಏನೂ ನಮ್ಮ ನಡುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಕೋರ್ಟಲ್ಲಿ ಇವಾಗ ಬಂದಿರೋದು ಅದೇ ಬೇಲ್ ಕೊಟ್ಟಿದ್ದಾರೆ. ಆ ಕಡೆ ನೋಡಿದರೆ ಅವರು ಎಲ್ಲ ಆಗಿದೆ. ಯಶ್ ದಯಾಳ್ ಅವರ ಕ್ಯಾರಿಯರನ್ನು ಹಾಳು ಮಾಡೋಕ್ಕಾಗಿ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಯಶ್ ದಯಾಳ್ ಅವರು ಆರೋಪ ಮಾಡ್ತಿದ್ದಾರೆ. ವೇಟ್ ಮಾಡಿ ನೋಡಬೇಕು. ಯಾಕಂದರೆ ಒಬ್ಬರ ಬೆಳವಣಿಗೆ ಕಂಡು ಕೂಡ ಈ ಥರ ಮಾಡ್ತಾ ಇರ್ತಾರೆ. ಇದರ ಹಿಂದೆ ಯಾರ ಕೈವಾಡ ಇದೆ, ಇದನ್ನೆಲ್ಲ ಇನ್ನೂ ಪೂರ್ತಿ ಹೊರಗಡೆ ಬರಬೇಕು ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಕ್ರಿಕೆಟ್ ಆಟಗಾರ ಈ ಥರ ಮಾಡಲು ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಕ್ರಿಕೆಟ್ ಆಟಗಾರನ ಬೆಳವಣಿಗೆ ನೋಡಿ ಈ ಥರ ಯಾರೋ ಮಾಡಿಸಿದ್ದಾರೆ ಅಂತ ಸುದ್ದಿ ಇದೆ. ನೋಡೋಣ ಮುಂದೆ ಏನು ಅಪ್ಡೇಟ್ ಬರುತ್ತೆ ಅಂತ ಹೇಳಿ. ಬಟ್ ಈ ಸೀಸನ್ ನಮ್ಮ RCB ಮ್ಯಾಚಲ್ಲಿ ಅವರು ಕಾಣಿಸ್ಕೊಳ್ಳಲ್ಲ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.